ಇದು ಮಾನವೀಯತೆಯಿಂದ ಕಾನೂನಿನಲ್ಲಿ ಸರಿಯೋ ತಪ್ಪು ನಾನು ಅದು ಮಾತಾಡೋಕ್ಕೆ ಹೋಗಲ್ಲ. ಇಷ್ಟು ಘೋರ ಮಳೆಗಾಲ, ಕಾರ್ಗತ್ತಲು ಅಂತ ಹೇಳ್ತಾರೆ. ಈ ಮಳೆಗಾಲದಲ್ಲಿ ಹೋಗಿ ವಾಸ ಮಾಡದಿದ್ದಂಗೆ ಮಾಡಿ ಸುತ್ತ ಕಟ್ಟಿರ್ತಕ್ಕಂಥ ತಟ್ಟಿಗಳನ್ನು ತಂದು ಕೇಸ್ ಹಾಕಿದ್ದಾರೆ. ಇದೇ ಮೊನ್ನೆ 31ನೇ ತಾರೀಕು ಅರಳಿಕೊಪ್ಪದಲ್ಲಿ ಒಬ್ಬ ರೈತನ ಮನೆ ಸುತ್ತ ಕಟ್ಕೊಂಡಿರ್ತಕ್ಕಂಥ ಸೀಟನ್ನು ತಗೊಬಂದು ಅದ್ಮೇಲೆ ಕೇಸ್ ಹಾಕಿದ್ದಾರೆ. ಇದೇ ಮೊನ್ನೆ 31ನೇ ತಾರೀಕು ಅರಳಿಕೊಪ್ಪದಲ್ಲಿ ಒಬ್ಬ ರೈತನ ಮನೆ ಸುತ್ತ ಕಟ್ಕೊಂಡಿರ್ತಕ್ಕಂಥ ಸೀಟನ್ನು ತಗೊಬಂದು ಅದ್ಮೇಲೆ ಕೇಸ್ ಹಾಕಿದ್ದಾರೆ. JMFC ಕೊಟ್ಟಿದ್ದಾರೆ. ಇದು ಮಾನವೀಯತೆಯಿಂದ ಕಾನೂನಿನಲ್ಲಿ ಸರಿಯೋ ತಪ್ಪು ನಾನು ಅದು ಮಾತಾಡೋಕ್ಕೆ ಹೋಗಲ್ಲ. ಇಷ್ಟು ಘೋರ ಮಳೆಗಾಲ, ಕಾರ್ಗತ್ತಲು ಅಂತ ಹೇಳ್ತಾರೆ. ಈ ಮಳೆಗಾಲದಲ್ಲಿ ಹೋಗಿ ವಾಸ ಮಾಡದಿದ್ದಂಗೆ ಮಾಡಿ ಸುತ್ತ ಕಟ್ಟಿರ್ತಕ್ಕಂಥ ತಟ್ಟಿಗಳನ್ನು ತಂದು ಕೇಸ್ ಹಾಕಿದ್ದಾರೆ. ಅದನ್ನು ಕೇಳೋಣ ಅಂತ ಬಂದರೆ ಕಾನೂನು ಪ್ರಕಾರ ಎಲ್ಲ ಸರಿ ಮಾಡ್ಕೊಂಬಿಟ್ಟಾರೆ ಅವರು. ಕಾನೂನಿಗಾಗಿ ಬದುಕೋದಲ್ಲ, ಬದುಕೋದಕ್ಕಾಗಿ ಕಾನೂನು ಇರೋದು. ಈ ಲಾ ಆಫ್ ಲ್ಯಾಂಡ್ ಅಂತ, ಈ ಮಣ್ಣಿನ ಕಾನೂನು ಅಂತ ಒಂದಿದೆ. ಯಾವುದೇ ಮರ ಗಿಡ ಕಡ್ದಿಲ್ಲ, ಏನಿಲ್ಲ, ಭಾಳ ಲಾಗಾಯತಿನಿಂದ ಅವ್ರು ಇದ್ದಾರೆ. ಆ ಮನೇಲಿ ಭತ್ತದ ಕಣಜ ಇದೆ, ಪಾತ್ರೆ ಪಡಗ ಇದೆ, ದನ ಇದೆ, ಕೊಟ್ಟಿಗೆ ಇದೆ, ಗೊಬ್ಬರದ ಗುಂಡಿ ಇದೆ. ಇದು ಯಾವುದನ್ನು ನೋಡಿದೆ ಯಾರೋ ಗಾರ್ಡು ಫಾರೆಸ್ಟ್ರದ್ದು ಏನೋ ವ್ಯವಹಾರ ಆಗಿಲ್ಲ ಅಂತನೋ ಇನ್ನೇನೋ ಆಗಿ RFOಗೇನೋ ಹೇಳಿ RFO ಕಾನೂನು ರೀತಿ ಸರಿ ಇದ್ದಾರೆ, ಯಂಗ್ಸ್ಟರ್ ಇದ್ದಾರೆ, ಏನೋ ಮಾಡ್ಬೇಕಂತ ಉಮೇದಲ್ಲಿ ಹೋಗಿ ಇಂಥ ಒಂದು ಬಡ ಕುಟುಂಬವನ್ನು ರಸ್ತೆ ಮೇಲೆ ಹಾಕಂಗಾಗಿದೆ. ಈ ಮಳೆಗಾಲದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಪ್ರಶ್ನೆ. ಅವ್ರಿಗೆ ಮನೆ ಇಲ್ಲ ಈಗ. ಅದಕ್ಕೆ ನೋಡಿದ್ದೀವಿ, ಆ ಶೆಡ್ಡಲ್ಲಿ ಸ್ವಲ್ಪ ದಿನ ವಾಸ ಇರ್ತಾರೆ, ಇರೋಕ್ಕೆ ಅವಕಾಶ ಕೇಳಿದ್ದೀವಿ. ಆದರೂ ಸುತ್ತ ಸೀಟ್ಗಳನ್ನ ಕೊಡಿ ಅಂತ ಅದನ್ನು ರೆಕಾರ್ಡ್ ಮಾಡಿ ಸೀಸ್ ಮಾಡಿದ್ದಾರೆ ಅವರು. ನೋಡಿದ್ವಿ, ಅದು ಸರಿಯಲ್ಲ ಮಾಡಿರೋದು. ಅಲ್ಲಿ ಮನೆ ಹಾವು, ಹಪ್ಪರೆ, ಹುಳ, ಹುಪ್ಟಿ ಎಲ್ಲ ಬರ್ತಾರೆ. ಅವರು ಮಕ್ಕಳು, ಸಣ್ಣ ಮಕ್ಕಳು ಇದ್ದಾವೆ. ಇದು ಘೋರ ಅನ್ಯಾಯ. ಇದನ್ನು ಖಂಡಿಸ್ತೇವೆ. ಈ ಥರ ಮಾಡಬಾರ್ದು ಅಂತ ಹೇಳಿದ್ದೇವೆ. ಏನು ಸಹಾಯ ಮಾಡ್ಬೋದು ಅಂತ ಮೇಲಾಧಿಕಾರಿಗಳಿಗೂ ಮಾತಾಡಿದ್ದೇವೆ. ನೋಡೋಣ, ಕಾದು ನೋಡಬೇಕು. ಇದೇ ಥರ ಮಾಡಿದ್ರೆ ಯಾರೂ ಇಲ್ಲಿ ಮಲೆನಾಡಿನಾಗ ಇರೋಕ್ಕೆ ಸಾಧ್ಯ ಇಲ್ಲ. ಅವರು ಸರಿ ಇಲ್ಲ. ಯಾಕೆ ಹೀಗೆ ಮಾಡ್ತಾರೋ ಗೊತ್ತಿಲ್ಲ. ಯುವಕರಿದ್ದಾರೆ, ಭಾಳ ಡ್ಯೂಟಿನೂ ಮಾಡಬೇಕು, ಹಾಗಂತ ದುಡ್ಡು ಮಾಡಬೇಕು ಅಂತ ಬಂದಂಗೆ ಕಾಣ್ತಾರೆ. ನೋಡೋಣ. ನಿನ್ನೆ ಇಡೀ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಹೇಳಿದ್ದೇವೆ, ಒಕ್ಕಲು ಎಬ್ಬಿಸಬೇಡಿ ಅಂತ. 3 ಎಕರೆ ಒಳಗಿದ್ದವ್ರನ್ನ ಎಬ್ಬಿಸಬಾರ್ದು, ಒಕ್ಕಲು ಎಬ್ಬಿಸಬಾರ್ದು ಅಂತ ಇದೆ. ಅದು ಇವ್ರು ಯಾವುದನ್ನು ಕೇಳಲ್ಲ. ಯಾವುದೋ ಸ್ಯಾಟಲೈಟು ಇಮೇಜು ಅಂತ ಹೇಳ್ತಾರೆ. ಸ್ಯಾಟಲೈಟ್ ಕೇಳಿದ್ದೇವೆ. ಸ್ಯಾಟಲೈಟ್ ಇಮೇಜ್ ಮೇಲೆ ಡ್ಯೂಟಿ ಮಾಡೋದಾದ್ರೆ ಇವ್ರು ಎಂತಕ್ಕೆ ಬೇಕು? ಅದು ಮಾಡೋದಾದ್ರೆ ಇವ್ರು ಎಂತಕ್ಕೆ ಬೇಕು? ಇದು ಸರಿ ಇಲ್ಲ. ನೋಡೋಣ. ಕುಟುಂಬಕ್ಕೆ ಒಂದು ರಕ್ಷಣೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಇನ್ಮೇಲೆ ಅವರು ಯಾವುದೇ ರೀತಿ ಹಿಂಸೆ ಮಾಡೋಕ್ಕೆ ಹೋದ್ರೆ ನಾವು ಜನರು ಒಟ್ಟಾಗಿ ತಡಿತೇವೆ. ತಡಿಬೇಕು. ಮತ್ತು ನಾವು ರೈತರ ಪರವಾಗಿ ನಿಲ್ತೇವೆ. ಪಕ್ಷನೂ ನಿಲ್ತದೆ. ಎಲ್ಲ ರೈತರು ಸಹಕಾರ ಪಡೆದು ಅವ್ರಿಗೆ ರಕ್ಷಣೆ ಕೊಡೋ ಕೆಲಸವನ್ನು ಮಾಡ್ತೇವೆ.